ಸಹಸ್ರಾರು ರಾಮಭಕ್ತರ ಕನಸಿನ ರಾಮ ಮಂದಿರ ನಿರ್ಮಾಣವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಾಮ ಮಂದಿರ ಅನ್ನುವಂಥದ್ದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಸಂದರ್ಭದಲ್ಲಿ ಒಂದು ಅಂತ ಹೇಳಿದ್ರೆ ಕರಸೇವಕರ ಒಂದು ಪಾತ್ರ ಈ ಮಂದಿರ ನಿರ್ಮಾಣದಲ್ಲಿ ಕರಸೇವಕರ ಪಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 80ರ ದಶಕದಲ್ಲಿ ಪ್ರಾರಂಭವಾದಂಥ ರಾಮ ಮಂದಿರದ ಹೋರಾಟ ನಂತರ 90ರ ದಶಕದಲ್ಲಿ ಇಡೀ ದೇಶದಾದ್ಯಂತ ಒಂದು ರೀತಿಯ ಆಂದೋಲನ ಮಾದರಿಯಲ್ಲಿ ಹೊರಟಂಥದ್ದು. ನಂತರ ರಾಮ ಮಂದಿರವನ್ನು ಕಟ್ಟಲೇಬೇಕು, ರಾಮಲಲ್ಲನಿಗೆ ಒಂದು ಸೂರನ್ನು ಒದಗಿಸಲೇಬೇಕು ಮತ್ತು ದೇಶದ ಒಂದು ಅಖಂಡತೆ ಮತ್ತು ದೇಶದ ಒಂದು ಸಂಕೇತವಾಗಿ ಶ್ರೀರಾಮನನ್ನು ಗುರುತಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಮ ಭಕ್ತರು ಒಂದು ಹೋರಾಟವನ್ನು ಮಾಡಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಮಂದಿ ಕರಸೇವಕರು ಆ ಆಂದೋಲನದಲ್ಲಿ ಭಾಗಿಯಾಗಿದ್ದರು. ಈಗ ಉಡುಪಿ ಜಿಲ್ಲೆಯಿಂದ ಆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕರಸೇವೆಯಲ್ಲಿ ತೊಡಗಿಕೊಂಡಂಥವ್ರು ನಮ್ಮ ಜೊತೆ ಇದ್ದಾರೆ ಆ ಕಾಲದಲ್ಲಿ. ಸೊ ಅವರನ್ನೇ ಮಾತಾಡಿಸೋಣ. ಸರ್, ಆ ದಿನಗಳಲ್ಲಿ ಹೇಗಿತ್ತು ಆ ಹೋರಾಟದ ಒಂದು ಕಿಚ್ಚು ಹೇಗಿತ್ತು ಮತ್ತು ಏನು ನಿಮಗೆ ಪ್ರೇರೇಪಣೆ ಏನು ಅದಕ್ಕೆ ಧುಮ್ಕ್ಲಿಕ್ಕೆ ಅಂತ? ಆ ದಿನದಲ್ಲಿ 1992 ಇಸ್ವಿ ನಮ್ಮ ಅಣ್ಣ ಗಣೇಶಣ್ಣ, ನಾವು ಗಣೇಶಣ್ಣವರು, ನಾವು ಶ್ರೀಧರಾಚಾರ್ಯ ಮತ್ತು ಅಣ್ಣಪ್ಪಾಚಾರ್ಯ 3 ಜನ ಸೇರಿ ಹೋಗಬೇಕಂತ ಅವರು ನಿಶ್ಚಯ ಮಾಡಿದರು. ಅದೇ ರೀತಿ ನಾವು 92 ಇಸ್ವಿಯಲ್ಲಿ ಡಿಸೆಂಬರ್ 1ನೇ ತಾರೀಕು ಹಾಗೆ ಇಲ್ಲಿಂದ ಮಂಗಳೂರಿಂದ ಸುಮಾರು ಒಂದು 2,000 ಜನ ಅಯೋಧ್ಯೆಗೆ ಹೊರಟಿದ್ದೇವೆ. ಆ ಸಮಯದಲ್ಲಿ ನಮ್ಮದೇ BJP ಸರ್ಕಾರದ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು. ಆದ್ದರಿಂದ ನಮಗೇನು ತೊಂದರೆ ಆಗಲಿಲ್ಲ. ಆರಾಮವಾಗಿ ಅಯೋಧ್ಯೆಯನ್ನು ತಲುಪಿ ನಾವು ಅಲ್ಲಿ ಒಂದು 3 ದಿವಸ ವಾಸ್ತವಿದ್ದೆವು. ನಮಗೆ 6ನೇ ದಿವಸ ಬೆಳಿಗ್ಗೆ ಹೇಳಿದರು, ಏನು ಕೇಳಿದರೆ ಕರಸೇವೆಗೆ ಸರಯೂ ನದಿ ಹೋಗಿ ಮಣ್ಣು ತಂದು ನೀವು ಕರಸೇವೆಯನ್ನು ಮಾಡಲಿಕ್ಕೆ ಉಂಟಂತೇಳಿ. ನಾವು ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದು ಅಯೋಧ್ಯೆ ಸರಯೂ ನದಿಗೆ ಹೋಗಿ ಮಣ್ಣು ತಂದು ಲೈನಲ್ಲಿ ನಿಂತಾವಾಗ ನಮಗೆ ಭಾಳ ಆಶ್ಚರ್ಯಕರ 6:30-7 ಗಂಟೆ ಹಾಗೆ ಭಾಳ ಆಶ್ಚರ್ಯ ಆಗಿತ್ತು. ಏನು ಕೇಳಿದರೆ ಈ ಕರಸೇವಕರಿಗೆ ಏನು ಸ್ಪೀಚ್ ಮಾಡಿ ಸಾಧ್ವಿ ರಿತಂಬರ್ ಅವರು ಭಾಷಣವನ್ನು ಮಾಡ್ತಾಯಿದ್ರು. ಆವಾಗ ಕರಸೇವಕರು ಸ್ಫೂರ್ತಿಗೊಂಡು ಏನು ಈ ಬಾಬ್ರಿ ಡಾಚಾ ಇದೆ ಅದನ್ನು ಬಾಬ್ರಿ ಡಾಚಾವನ್ನು ಅವರು ಹತ್ತಿದ್ರು. ನಮಗೆ ತುಂಬ ಆಶ್ಚರ್ಯ. ನಾವು ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ದೂರ ಇದ್ದೇವೆ. ತಮ್ಮ ಜೀವನವನ್ನು ಲೆಕ್ಕಿಸದೆ ಜೀವನ ಮರಣ ಶೈಲಿಯಲ್ಲಿ ಹೋರಾಟ ಮಾಡಿ ಅವರು ಈ ಡಾಚಾವನ್ನು ಹೊಡೆದಾಕಿದರು ಸ್ವತಃ. ಆಮೇಲೆ ಅಲ್ಲಿ ಏನು ಕಂಬ ಗಿಂಬ ಎಲ್ಲ ಇದ್ದಿತ್ತು, ಬೇಲಿ ಗೀಲಿ, ಅದನ್ನೆಲ್ಲ ಮುರಿದು ಸಾಧಾರಣ ಸಂಜೆ 6-7 ಗಂಟೆ ಒಳಗೆ ಆ ಇಡೀ ಮಂದಿರವನ್ನೇ ಬಾಬ್ರಿ ಡಾಚಾವನ್ನೇ ಧ್ವಂಸ ಮಾಡಿದೆವು. ಆಮೇಲೆ ನಾವೆಲ್ಲ 3-4 ಜನ ತುಂಬ ಒಂದು ವ್ಯಾನ್ನಲ್ಲಿ ಹೋಗಿ ಒಂದು ದೊಡ್ಡ ಮನೆಯಲ್ಲಿ ಹೋಗಿ ಅಲ್ಲಿ ಇದ್ದ ಇಟ್ಟಿಗೆಯನ್ನೆಲ್ಲ ತಂದು ವಾಪಸ್ ಪುನಃ ಬೆಳಿಗ್ಗೆ ಆಗೋದ್ರೊಳಗೆ ರಾಮಲಲ್ಲನ ಸಣ್ಣ ಮಂದಿರವನ್ನು ಮಾಡಿ ನಾವೆಲ್ಲ ಬೆಳಿಗ್ಗೆ 6 ಗಂಟೆ ಹಾಗೆ ಮತ್ತೆ ವಾಪಸ್ಸು ಟ್ರೈನ್ನಲ್ಲಿ ನಾವು ನಮ್ಮ ಊರಿಗೆ ಹೊರಟಿದ್ದೇವೆ. ನಾವು ಸರ್, ಈಗ ಅಯೋಧ್ಯೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ, ಅಲ್ಲಿ ಮತ್ತು ಅಲ್ಲಿನ ರಾಮ ಮಂದಿರ ನಿರ್ಮಾಣಕ್ಕೂ ಮತ್ತು ಈ ಕರಾವಳಿ ಭಾಗದಲ್ಲಿ ನಿಮಗೊಂದು ಆ ಕಿಚ್ಚು ಹೆಚ್ಚಲಿಕ್ಕೆ ಏನು ಕಾರಣ ಆಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಅದರತ್ತ ಸೆಳಿಲಿಕ್ಕೆ ಆಂದೋಲನದಲ್ಲಿ ಧುಮುಕ್ಲಿಕ್ಕೆ ಏನು ಕಾರಣ ಅಂತೇಳಿ? ನಮಗೆ ಪ್ರೇರಣೆ ಕೊಡೋದು ಗಣೇಶ್ ನಾಯ್ಕರು. ನಮಗೆ ನೀವು ಹೋಗಬೇಕು, ಮತ್ತು ರಾಮ ಹಿಡಿಕೆ ಬಂದಿದೆ, ಅದರಲ್ಲಿ ಕರಸೇವೆ ಮಾಡಿ ಪೂಜೆ ಮಾಡಲಿಕ್ಕೆಲ್ಲ ಹೋಗಿದ್ದೆವು. ಅದಕ್ಕೋಸ್ಕರ ನೀನು ಹೋಗಲೇಬೇಕಂತ ಹೇಳಿದ್ರು. ಅದು ನನಗೂ ಒಂದು ಧೈರ್ಯ ಇದ್ದಿತ್ತು, ನಾನು ಹೋಗ್ತೇನೆ, ನಾನು ಅಲ್ಲಿ ಕರಸೇವೆ ಮಾಡಲೇಬೇಕಂದೇಳಿ ಹೇಳಿದರು. ನೀನು ಬರುವುದು ಗ್ಯಾರಂಟಿ ಉಂಟಾ ಇಲ್ಲಿ ಅಂತ. ಆದರೂ ಒಟ್ಟೆ ನಾನು ಹೋಗ್ತೇನೆ. ನನ್ನ ಸಣ್ಣದಿಂದ ನಾನು BJP RSS ಒಳಗಿಂದ. ಅದಕ್ಕೋಸ್ಕರ ನಾನು ಮತ್ತೆ ಆಯಿತು, ನಾನು 2 ನಾನು ಹೊರಟಿದ್ದೆ. ಮನೆಯವರ ಸಹಕಾರ ಹೇಗಿತ್ತು? ಮನೆಯವ್ರದ್ದು ನಮ್ಮ ತಾಯಿಯವರು ಸ್ವಲ್ಪ ದುಃಖದಲ್ಲಿದ್ದರು. ತಂದೆಯವರು ಹೇಳಿದ್ರು, ಹೋಗಪ್ಪ ನೀನು ಹೋಗಿ ಬಾ, ದೇವ್ರ ಸೇವೆ ಹೋಗಿ ಬಾ ಅಂತ ಹೇಳಿ ತಂದೆಯವರು ಹೇಳ್ತೀನಿ. ಸರ್, ಆ ಕಾಲದಲ್ಲಿ ಒಂದು ಆಂದೋಲನ ಮಾರ್ಗದಲ್ಲಿ ಆಗಿ ಅಷ್ಟು ವರ್ಷಗಳ ಕಾಲ ಒಂದು ಹೋರಾಟದ ಪ್ರತಿರೂಪ ಅನ್ನುವಂತೆ ಈಗ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು, ರಾಮ ಭಕ್ತರಿಗೆ ಒಂದು ರೀತಿ ಕನಸು ನನಸಾಗ್ತಿರುವಂಥ ಮನೋಭಾವ. ಆ ದಿನಗಳಲ್ಲಿ ನಿಮಗೆ ನಿರೀಕ್ಷೆ ಇತ್ತ ಇಷ್ಟು ದೊಡ್ಡ ರಾಮ ಮಂದಿರ ಆಗ್ಬೋದಂತ? ಅಯೋಧ್ಯೆ ರಾಮ ಮಂದಿರ ಹೋರಾಟ ನಿನ್ನೆ ಮೊನ್ನೆ ಪ್ರಾರಂಭದಂತಲ್ಲ. ಸುಮಾರು 500 ವರ್ಷ ಯಾವಾಗ ಬಾಬರ್ ಈ ದೇಶಕ್ಕೆ ಬಂದು ಅಲ್ಲಿನ ಉದ್ದೇಶಪೂರ್ವಕವಾಗಿ ಶ್ರದ್ಧಾ ಕೇಂದ್ರವನ್ನು ಯಾವಾಗ ಅದು ಹುಡಿ ಮಾಡಿದ್ರು, ಅದು ಅಲ್ಲಿ ಒಂದು ವಾಪಸ್ ಮಂದಿರ ನಿರ್ಮಾಣ ಆನಂತರ 74 ಬಾರಿ ಹೋರಾಟ ಆಗಿದೆ. ನಮ್ಮ ಹೋರಾಟ ಪ್ರಥಮ ಬಾರಿ ಅಲ್ಲ, ಕಳೆದ 5 ಶತಮಾನದಲ್ಲಿ 74 ಬಾರಿ ಹೋರಾಟ ಆಗಿದೆ. 3.4 ಲಕ್ಷ ಜನ ತೀರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ. ಕೇವಲ ಪುರುಷರು ಮಾತ್ರ ಅಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಅಂತ ತಾಯಿ ಒಬ್ಬಳು ಮಹಿಳಾ ರಾಣಿ, ಆಕೆಯು ರಾಜಸ್ಥಾನದಿಂದ ಸೈನ್ಯ ಕಟ್ಕೊಂಡಲ್ಲಿ ಹೋಗಿ ಹೋರಾಟ ಮಾಡಿ ವಾಪಸ್ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿ ಕಾಶಿ ವಿಶ್ವನಾಥನ ಮಂದಿರ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ವಾಪಸ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಪುನಃ ಅಲ್ಲಿ ಧ್ವಂಸ ಆಗ್ತಾಯಿತ್ತು, ಪುನಃ ನಿರ್ಮಾಣ ಆಗ್ತಾಯಿತ್ತು. ಆದರೆ 80ರ ದಶಕದಲ್ಲಿ ನೀವು ಹೇಳಿದಾಗೆ ದೊಡ್ಡ ಆಂದೋಲನ, ಜನಸಾಮಾನ್ಯರ ಆಂದೋಲನ ಆಗಬೇಕು. ಅಲ್ಲಿಂದ ಕೇವಲ ಕೆಲವು ರಾಜರುಗಳು, ಕೆಲವು ಸೈನ್ಯ ಹೋಗಿ ಹೋರಾಟ ಮಾಡ್ತಿತ್ತು. 80ರ ದಶಕದಲ್ಲಿ ಇಡೀ ದೇಶದಲ್ಲಿ ಧರ್ಮ ಸಂಸ್ಕೃತಿ ನಡೀತಾ ಇತ್ತು. ಅಂದರೆ ಇಡೀ ದೇಶದ ಸಂತ ಮಹಂತ್ರಿಗಳು ಮಂಡಲಾಧೀಶ ಒಟ್ಟು ಸೇರ್ತಾಯಿದ್ರು. ಒಟ್ಟು ಸೇರಿ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಲಿ, ಯೋಗ್ಯ ರೀತಿ ನಡಿಬೇಕಾದ್ರೆ ಏನು ಸಮಾಜದ ಕೊರತೆ ಇದೆ, ಕೊರತೆಯನ್ನು ತೆಗೆದಾಗಲಿ ಚರ್ಚೆ ಆಗ್ತಿತ್ತು, ನಿರ್ಣಯ ಆಗ್ತಿತ್ತು.
ಆ ರೀತಿ ಚರ್ಚೆ ಆದಾಗ ಮೊದಲ ಪ್ರಯಾಗದಲ್ಲಿ ನಡೆದಂಥ ಧರ್ಮ ಸಂಸತ್ನಲ್ಲಿ ಅಲ್ಲಿರುವಂಥ ಯಾವ ಅಯೋಧ್ಯೆ ರಾಮ ಮಂದಿರದ ಜಾಗ ಏನಿದೆ, ಅಲ್ಲಿನ ಬಾಬರಿ ಕಟ್ಟಡ ಏನಿದೆ, ಬಾಬರಿ ಮಸೀದಿ ಅಲ್ಲ, ಬಾಬರಿ ಕಟ್ಟಡ, ಆ ಕಟ್ಟಡವನ್ನು ಅಲ್ಲಿ ಒಂದು ರಾಮನಿಗೆ ಪೂಜೆ ಮಾಡಬೇಕು, ತ್ರಿಕಾಲ ಪೂಜೆ ಮಾಡಬೇಕಂತ 49ನೇ ಇಸ್ವಿಯಲ್ಲೇ ಆ ಮಂದಿರದ ಒಳಗೆ ಗೊತ್ತಿಲ್ಲ ಹೇಗಂತ ಪವಾಡ ರೀತಿಯಲ್ಲಿ ರಾಮಲಲ್ಲನ ಬಾಲರಾಮನ ಮೂರ್ತಿಯನ್ನಿಟ್ಟು ಅಲ್ಲಿ ದೀಪ ಹಚ್ಚಿಟ್ಟಿರು. ರಾತ್ರಿ ಪೊಲೀಸ್ ಕಾವಲಿದ್ದಾಗಲೇ ಇದಾಗಿರುವಂಥದ್ದು, ಬೀಗ ಹಾಕಿದಾಗಲೇ 49ನೇ ಇಸ್ವಿ ಡಿಸೆಂಬರ್ 10ನೇ ತಾರೀಕು. ಅದಾದ ನಂತರ ಅಲ್ಲಿ ಪೂಜೆ ಆಗ್ತಾಯಿತ್ತು, ಸರ್ಕಾರದ ಲೆಕ್ಕದಲ್ಲಿ ಪೂಜೆ ಆಗ್ತಾಯಿತ್ತು. ಆ ಜನರಿಗೆ ಹೋಗಿ ಅಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಇಲ್ಲ ಇತ್ತು, ಅಲ್ಲಿ ಪ್ರವೇಶ ಇಲ್ಲ ಇತ್ತು. ಸೊ ಹಾಗಾಗಿ ಜನರಿಗೆ ಪ್ರವೇಶ ಕೊಡಲಿಕ್ಕೋಸ್ಕರ 80ರ ದಶಕದಲ್ಲಿ ನೀವು ಆಗಲೇ ಹೇಳಿದಾಗೆ ಪ್ರಯಾಗದ ಧರ್ಮ ಸಂಸತ್ ನಿರ್ಣಯ ಆಯಿತು. ಅಲ್ಲಿನ ಬೀಗ ತೆಗಿಬೇಕು ತಾಲಕೋಲ್ ಅಂತ ಒಂದು ಹೋರಾಟ ಪ್ರಾರಂಭ ಆಯಿತು. ಬೀಗ ತೆಗಿಲಿಕ್ಕೋಸ್ಕರ ಪ್ರಾರಂಭದ ಸಾಕಷ್ಟು ಹೋರಾಟದ ಮೂಲಕ ಬೀಗ ತೆಗಿಲಾಯಿತು. ಆದರೆ ಅಲ್ಲಿ ಮಂದಿರವನ್ನು ಸ್ವತಂತ್ರ ಮಂದಿರ ಕಟ್ಟಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದಾದ ನಂತರ 86ನೇ ಇಸ್ವಿ ಅದು 86ನೇ ಇಸ್ವಿ ನನಗೆ ಉಡುಪಿಯಲ್ಲಿ ಧರ್ಮ ಸಂಸತ್ ಆಗುತ್ತೆ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ. ಆ ಧರ್ಮ ಸಂಸತ್ ನಿರ್ಣಯ ಆಗುತ್ತೆ, ಅಲ್ಲಿ ಮುಂದಿನ ವರ್ಷದವರೆಗೆ ನಾವು ಮಂದಿರಕ್ಕೆ ಶಿಲಾನ್ಯಾಸ ಮಾಡಬೇಕಂತ. ಅಕಸ್ಮಾತ್ ಆಗ ಒಬ್ಬರು ನೃತ್ಯ ಗೋಪಾಲದಾಸ ನಿರ್ಮಲನಿಗೆ ಒಬ್ಬರು ಸನ್ಯಾಸಿಗಳು ಹೇಳ್ತಾರೆ, ಅಕಸ್ಮಾತ್ ಮುಂದಿನ 1 ವರ್ಷದೊಳಗೆ ರಾಮ ಮಂದಿರ ಕೆಲಸ ಮುಂದೆ ಹೋಗೋದಿದ್ರೆ, ಯಾಕಂದರೆ ಬೀಗ ತೆಗೆದು ಆಯ್ತು 4 ವರ್ಷ, ಇನ್ನು ಮುಂದುವರಿದ್ರೆ ನಾನು ದೇಹವನ್ನು ಅಗ್ನಿಗೆ ಆಹುತಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ RSS ಪ್ರಮುಖ ಬಾಳಾ ಸಾಹೇಬ್ ದೇವರು ಹೇಳ್ತಾರೆ, ಅಕಸ್ಮಾತ್ ಒಬ್ಬ ವಿದೇಶದಲ್ಲಿ ಒಬ್ಬ ಸನ್ಯಾಸಿ ಸಂತ ಪ್ರಾಣಾಹುತಿ ಮಾಡ್ಕೊಂಡು ದೇಶಕ್ಕೆ ಒಳ್ಳೆಯದಲ್ಲ, ಒಳಿತಾಗೋದು. ಹಾಗಾಗಿ ತಕ್ಷಣ ಹೋರಾಟ ಮಾಡಬೇಕು ನಿಶ್ಚಯ ಆಗುತ್ತೆ. 89ನೇ ಇಸ್ವಿ ನವೆಂಬರ್ 9 ಶಿಲಾನ್ಯಾಸ ದಿನ ನಿಶ್ಚಯ ಆಗುತ್ತೆ. ತುಂಬ ಅಂತ ಹೇಳಿದ್ರೆ ತುಂಬ ಜನ ಜೈಲು ಶಿಕ್ಷೆ ಕೂಡ ಅನುಭವಿಸಿದರು. ಜೈಲು ಶಿಕ್ಷೆ ಅನುಭವಿಸಿ ಈಗ ಒಂದು ಭವ್ಯ ರಾಮನ ಮಂದಿರ ನಿರ್ಮಾಣ ಆಗಿರುವಂಥದ್ದು ಹೇಗೆ ಅನಿಸ್ತಿದೆ ಈ ಸಂದರ್ಭದಲ್ಲಿ ನಿಮಗೆ? ಸಹಜವಾಗಿ ಹೋರಾಟದ ನಂತರ, ಯಾವುದೇ ಒಂದು ಹೋರಾಟದ ನಂತರ ಅದು ಫಲಿತಾಂಶ ಚೆನ್ನಾಗಾದಾಗ ಸಹಜವಾಗಿ ಆನಂದ ಆಗುತ್ತೆ. ಒಂದು ಗುಲಾಮಿ ಕಟ್ಟಡದ ನಮ್ಮದೇ ಸ್ವತಂತ್ರ ಕಟ್ಟಡ ಇದ್ದಂಥ ರಾಮ ಮಂದಿರ ಹೋಗಿ ಗುಲಾಮಿ ಕಟ್ಟಡದಲ್ಲಿ ಇತ್ತು, ವಾಪಸ್ ಸ್ವಾವಲಂಬನೆಯ ಒಂದು ಸಣ್ಣ ಗುಡಿಸಲಲ್ಲಿ ರಾಮ ಬರ್ತಾನೆ. ಆ ಗುಡಿಸಲಿನಿಂದ ಇವತ್ತು ಅತ್ಯಂತ ವೈಭವಿತವಾದಂಥ ಕೋಟ್ಯಾಂತರ ರೂಪಾಯಿ ಜನಸಾಮಾನ್ಯದಿಂದ, ಪುನಃ ಹೇಳ್ತೀನಿ ನಾನು, ಯಾವುದೋ ಒಬ್ಬರ ಮಂದಿರ ಅಲ್ಲ ಅದು, ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ದೊಡ್ಡ ಶ್ರೀಮಂತ ಕೊಟ್ಟೆ ಅವನ ಹೆಸರಲ್ಲಿ ಇಟ್ಟುಕೊಂಡು ಇರುವಂಥ ಮಂದಿರ ಆಗಬಾರ್ದು. ಜನಸಾಮಾನ್ಯ ರಾಷ್ಟ್ರ ಮಂದಿರ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಪಾಲ್ಗೊಳ್ಳುವಿಕೆ ಬೇಕು. ಆ ದೃಷ್ಟಿಯಿಂದ ಕಳೆದ 2 ವರ್ಷದ ಹಿಂದೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣೆ ಆಗಿದೆ. ಲಕ್ಷಾಂತರ ಜನ 10 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಹಣವನ್ನು ಕ್ರೋಢೀಕರಣ ಮಾಡಿದಂಥ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಒಂದು ಭವ್ಯ ಮಂದಿರ ಇವತ್ತು ನಿರ್ಮಾಣ ಆಗ್ತಿದೆ. ಸಹಜವಾಗಿ ಹಿಂದೂ ಸಮಾಜದ ಸ್ವಾಭಿಮಾನ ಸಂಕೇತ ಇದು. ಇದು ಕೇವಲ ಮಂದಿರ, ಇದು ಪೂಜೆ ಮಾಡುವಂಥ ಧಾರ್ಮಿಕ ಕೇಂದ್ರ ಆಗದೆ ರಾಷ್ಟ್ರ ಮಂದಿರವಾಗಿ ರಾಷ್ಟ್ರ ಜಾಗೃತಿ ಮಂದಿರ ಆಗಬೇಕು, ಇದು ಅಪೇಕ್ಷೆ ಇದ್ದಂಥದ್ದು. ಆ ರೀತಿ ಆಗುತ್ತೆ ಅನ್ನೋಂಥ ಅತ್ಯಂತ ನಮ್ಮದೇ ಜೀವಿತ ಕಾಲದ ಆಗ್ತಾಯಿದೆ. ಕಳೆದ 500 ವರ್ಷದಲ್ಲಿ 10,000 ತಲೆಮಾರುಗಳಾಗಿ ಹೋಗಿದ್ದೇವೆ. ಅವ್ರು ಯಾರು ನೋಡಲಿ ಸಿಗದಂಥ ಒಂದು ಭವ್ಯವಾದ ದಿವ್ಯವಾದ ಸಮಯ ನಿರ್ಮಾಣ ಆಗಿದೆ. ಅದು ತುಂಬ ಆನಂದ ಕೊಡುವಂಥ ದಿನಗಳು ನಮಗೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಸಾಕಷ್ಟು ಹೋರಾಟಗಳ ಫಲಸ್ವರೂಪವಾಗಿ ಶ್ರೀರಾಮನ ಮಂದಿರ ನಿರ್ಮಾಣ ಆಗಿರುವಂಥದ್ದು. ಅದನ್ನು ನಾವು ಕಾತರದಿಂದ ಕಾಯ್ತಾ ಇದ್ವಿ. ಲೋಕಾರ್ಪಣೆ ಆಗಲಿಕ್ಕಿದೆ ಜನವರಿ 22ರಂದು. ಅದು ನಮಗೆ ಭಾಳಷ್ಟು ಸಂತಸ ನೀಡಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.